ಜನಪರ ನ್ಯಾಯಪರ. ಬೆಂಗಳೂರು ರಾಜ್ಯದಲ್ಲಿ ಚನ್ನಪಟ್ಟಣ ಕಾಂಗ್ರೆಸ್, ಸಂಡೂರು ಕಾಂಗ್ರೆಸ್, ಶಿಗ್ಗಾಂವ ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಉಪಚುನಾವಣೆ 2024ರಲ್ಲಿ ಗೆಲುವು ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಆಡಳಿತದ ಪಕ್ಷಕ್ಕೆ ಜನಮತ ಹಾಕಿ ಗೆಲ್ಲಿಸಿದ್ದಾರೆ. ಬಂಧುಗಳೇ, ಹಿತೈಷಿಗಳೇ, ಈ ದಿನ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒಂದು ಬಹಳ ಸುದಿನ. ಈಗ ನಡೆದಂಥ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ. ಅದನ್ನು ಯೋಚನೆ ಮಾಡಿದಾಗ ನಮಗೆ ಅನಿಸುತ್ತೆ, ಕರ್ನಾಟಕದ ಜನ ಕಾಂಗ್ರೆಸ್ನನ್ನು ಒಪ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ, ಹಾಗೂ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅವರು ಇವತ್ತು ಒಪ್ಕೊಂಡು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ನಾವು ನೋಡ್ತಾ ಇದ್ದಾಗ ನಮಗೆ ಅನುಮಾನ ಬರ್ತಾ ಇತ್ತು, ಮಾಧ್ಯಮಗಳಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದು ಮಾತ್ರ ಕಾಂಗ್ರೆಸ್ ಬರುತ್ತೆ, ಇನ್ನೆರಡು ಬರೋಲ್ಲ, ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ ಅಂತ ಹೇಳಿ. ಆದರೆ ಆ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳನ್ನ 26,000 ಮತಗಳನ್ನ ಅಂತರದಿಂದ ಇವತ್ತು ಸಿಪಿಐ ಗೆದ್ದಿದ್ದಾರೆ. ಶಿಗ್ಗಾಂವಲ್ಲಿ ಜಾಸ್ತಿ ಪಟ್ಟಣ ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ರು, ಅಲ್ಲಿ 10,000ಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಂಡೂರಿನಲ್ಲಿ ಅಲ್ಲೂ ಕೂಡ 9,500 11,000 ಮತಗಳಿಂದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ರವರು ಗೆದ್ದಿದ್ದಾರೆ. ಅಂದರೆ ಕರ್ನಾಟಕದ ಜನ ಇವತ್ತೇನು BJP ಮತ್ತು JDS ಹೊಂದಾಣಿಕೆ ಅನೈತಿಕ ಮೈತ್ರಿ ಮಾಡಿಕೊಂಡು ಸುಳ್ಳನ್ನು ಹೇಳ್ಕೊಂಡು ಮೂಢ ಹಗರಣ ಅಂತ ಹೇಳ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಇವತ್ತು ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಅಪಪ್ರಚಾರ ಸುಳ್ಳು ಇವಕ್ಕೆಲ್ಲ ಬಗ್ಗದಿಲ್ಲ. ನೀವು ಮಾಡ್ತಾ ಇರ್ತಕ್ಕಂಥದ್ದು, ನೀವೇನು ಕೋವಿಡ್ನಲ್ಲಿ ಹಗರಣಗಳನ್ನು ಮಾಡಿದರೆ ಆ ಹಗರಣಗಳನ್ನ ಮುಚ್ಚಾಕಲಿಕ್ಕಾಗಿ ನೀವು ಒಪ್ಪೋಗೋಣ ಅಂತ ಹೇಳಿ, ಅದು ಮೂಢ ಹಗರಣ, ವಾಲ್ಮೀಕಿ ಹಗರಣ ಅಂತ ಹೇಳ್ಕೊಂಡು ಜನಗಳ ಮುಂದೆ ನೋಡಿದ್ರೆ ಜನಗಳು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈಗಲಾದರೂ ನೀವು ಪಾಠ ಕಲ್ತ್ಕೊಂಡು ಈ ಜನತೆಯ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತವನ್ನು ಏನು 136 ಇವತ್ತು 137 ಆಗಿದ್ದೇವೆ. ಇನ್ನೂ 2 ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಈ ಒಂದು ಸನ್ನಿವೇಶದಲ್ಲಿ ಆ ಭಾಗದ ಮತದಾರ ಬಾಂಧವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದೃಢವಾಗಿದೆ. ನೀವು ಯಾವುದೇ ಒಂದು ಕುತಂತ್ರವನ್ನು ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನ ನಮಗೆ ಬುದ್ಧಿ ಕಲಿಸ್ತಾರೆ. ಆ ಕಾಲ ದೂರ ಇಲ್ಲ. ಹಾಗಂತ ಹೇಳಿ ನಾನು ಕಾಂಗ್ರೆಸ್ನ ಗೆಲುವಿಗೆ ಸಹಕರಿಸುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಲು ಮಾತು ಮುಗಿಸ್ತೇನೆ. ಆತ್ಮೀಯ ಎಲ್ಲ ನನ್ನ ಬಂಧುಗಳೇ ಹಾಗೂ ನಮ್ಮ ಮುಖಂಡರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಕಿರಣ್ ಸಾಹೇಬ್ರೆ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿಯೂ ಸಹ ಕಾಂಗ್ರೆಸ್ ಜಯಭಾರಿಯನ್ನು ಬಾರಿಸಿದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾವು ವಿಜೃಂಭಣೆಯಿಂದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಯಾಕೆಂದರೆ ಉಪಚುನಾವಣೆಯಲ್ಲಿ ಗೆಲ್ಲೋದಿಲ್ಲ, ಚನ್ನಪಟ್ಟಣ ಗೆಲ್ಲೋದಿಲ್ಲ, ಶಿಗ್ಗಾಂವ್ ಗೆಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಇವತ್ತು ಶಿಗ್ಗಾಂವ್ ಗೆದ್ದಿದ್ದೀವಿ, ಚನ್ನಪಟ್ಟಣ ಗೆದ್ದಿದ್ದೀವಿ. ಯಾಕೆಂದರೆ ಯೋಗೀಶ್ವರು ಸಹ ಸ್ವಲ್ಪ ನಾನು ಎಲ್ಲೋ ಒಂದು ಕಡೆ ನಾನು ಸೋತಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಚುನಾವಣೆ ಆದಮೇಲೆ. ಆದರೆ ಇವತ್ತಿನ ಒಂದು ಚುನಾವಣೆ, ಒಂದು ಎಲೆಕ್ಷನ್ನ ಒಂದು ರಿಸಲ್ಟನ್ನು ನೋಡಿದಾಗ ಇವತ್ತು ಎಲ್ಲ 3 ಕ್ಷೇತ್ರಗಳಲ್ಲಿ ಭರ್ಜರಿ ಜಯವನ್ನು ನಾವು ಗೆಲ್ಲಿಸಿದ್ವಿ. ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ 3 ಕ್ಷೇತ್ರಗಳಲ್ಲಿ ಓಟನ್ನು ಹಾಕಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಮ್ಮ ಶುಭವನ್ನು ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. DK ಶಿವಕುಮಾರ್ ನೇತೃತ್ವ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಇವತ್ತು ಹೇಳ್ತಾ ಇದ್ರಿ ಸನ್ಮಾನ್ಯ ದೇವೇಗೌಡರೆ, ನಿಮ್ಮ ಬಗ್ಗೆ ನಮಗೆ ಗೌರವ ಐತೆ. ನೀವು ರಾಜ್ಯಸಭಾ ಸದಸ್ಯರಾಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ನೀವು ಪ್ರಧಾನಿಯಾಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ಇಷ್ಟೆಲ್ಲ ಇಟ್ಕೊಂಡು ಕಾಂಗ್ರೆಸ್ 138 ಜನ ಗೆಲ್ಸಿರ್ತಕ್ಕಂಥ ಕಾಂಗ್ರೆಸ್ಸನ್ನು ನೀವು ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಗಿಡನ ಕಿತ್ತಾಕಕ್ಕೆ ಅದೇನು ಗಿಡವೇನ್ರಿ, ಕಲ್ಲೇನ್ರಿ? ಏನು ನಮ್ಮ ಕರ್ನಾಟಕದವರೊಬ್ಬರು ಪ್ರಧಾನಿ ಆದಂಥ ಪಕ್ಷಾತೀತವಾಗಿ ನಿಮಗೆ ಬೆಂಬಲ ಕೊಟ್ವಿ. ಆದರೆ ನೀವು ಅದನ್ನು ನೆನೆಸ್ಕೊಂಡಲೇ ಸಿದ್ದರಾಮಯ್ಯನ ಸರ್ಕಾರ ಕಿತ್ತಾಕ್ತೀನಿ ಅಂದ್ರಿ. ಜನ ನಿಮಗೆ ತೀರ್ಪು ಕೊಟ್ಟವ್ರೆ. ಸಿದ್ದರಾಮಯ್ಯನ ತಂಟೆಗೆ ಬಂದರೆ, DK ಶಿವಕುಮಾರ್ ತಂಟೆಗೆ ಬಂದರೆ, ಕಾಂಗ್ರೆಸ್ ತಂಟೆಗೆ ಬಂದರೆ ನಿಮಗೆ ಸಾಕಷ್ಟು ಬುದ್ಧಿ ಕಲಿಸ್ತಾರೆ. ಇದೆಲ್ಲ ನಿಮ್ಮ ಮೊಮ್ಮಗನಿಗೆ 3ನೇ ಸೋಲು. ನಿಮ್ಮ ಮೊಮ್ಮಕ್ಕಳಿಗೆ ನೀವು ವಂಶ ಪಾರಂಪರ್ಯವಾಗಿ ಏನು ಮಾಡ್ಕೊಂಬಂದ್ರಿ, ನಿಮ್ಮ ಮೊಮ್ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವತ್ತು ಹಾಸನದಲ್ಲಿ, ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ. ನಾವು ಪ್ರೀತಿಯಿಂದ ಹೇಳ್ತಿದ್ವಿ, ಕುಮಾರಸ್ವಾಮಿ ಅವರೇ ಮೂಡ ಇಲ್ಲದ ಹಗರಣ ತೆಗೆದ್ರಿ ಸಿದ್ದರಾಮಯ್ಯ ಸೋಲ್ಸಕ್ಕೆ, ಅದೇನೇನೋ ಹೇಳಿದ್ರಿ, ಇಲ್ಲದವನ್ನೆಲ್ಲ ಪ್ರಚಾರ ಮಾಡಿದ್ರಿ. ಏನಾಯಿತು? ಇವತ್ತು ಜನ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ನಮಗೆ 5 ವರ್ಷ ಮ್ಯಾಂಡೇಟ್ ಕೊಟ್ಟಿದ್ದಾರೆ. 5 ವರ್ಷ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡಬೇಕು. ಒಳ್ಳೆ ಆಡಳಿತ ಕೊಟ್ಟರೆ ಮುಂದೆ 5 ವರ್ಷ ನಾವೇ ಬರ್ತೀವಿ, DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ. ಅದನ್ನು ಕೂಡ ನಾವು ಇಲ್ಲಿಂದಲೇ ಹೇಳ್ತಾ ಇದ್ದೀವಿ. ಈ ಒಂದು ಗೆಲುವಿಗೆ ರೂವಾರಿಗಳು
ಈ ಉಪಚುನಾವಣೆಯು ಒಂದು ಮಕ್ಕಳ ಚುನಾವಣೆಯಂತಿದ್ದು, ಆದರೂ ಪ್ರತಿಷ್ಠೆಯಂತೆ ತೆಗೆದುಕೊಂಡ ಹಿರಿಯರಿಗೆ ಮುಖಭಂಗವಾಗಿದೆ. ಪರ ವಿರೋಧಿ ಪಕ್ಷಗಳಿಗೆ ಸೋಲು ಮತ್ತು ಗೆಲುವು ನಷ್ಟ ಇಲ್ಲವಾಗಿತ್ತು. ಆದರೂ ಕುಟುಂಬ ರಾಜಕಾರಣದ ಮುಂದಿನ ಬೆಳವಣಿಗೆ ಬೀಜ ಬಿತ್ತಿರುವುದು ವ್ಯರ್ಥವಾಗಿದ್ದಂತಾಯಿತು. ಮಾಧ್ಯಮ ಸಮೀಕ್ಷೆಗಳು ಉಲ್ಟಾಪಲ್ಟಾ ಆಯಿತು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.